ಅಬ್ದುಲ್ಲಾ ಕುಟುಂಬದವರನ್ನ ಹತ್ರಕ್ಕೆ ಎಳ್ಕೊಂಡಂತ ನೆಹರು ಈ ದೇಶದ ರಾಜ ಹರಿಸಿಂಗರನ್ನ ದೂರ ಮಾಡಿಟ್ಟು ಇಡೀ ಕಾಶ್ಮೀರವನ್ನ ಇವತ್ತಿಗೂ ಪ್ರಾಬ್ಲಮ್ ಮಾಡಿಟ್ರಲ್ಲ. ಆದರೆ ಸರ್ದಾರ್ ಪಟೇಲ್ರು ಎಷ್ಟು ದೊಡ್ಡ ಹೋರಾಟ ಮಾಡಿ ಇಡೀ ದೇಶವನ್ನ ಒಂದು ಮಾಡಿದ್ರು ಅಂತ ನೆನಪಿಟ್ಕೊಳ್ಳಿ. ನೆಹರುಗೆ ಹೈದರಾಬಾದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋ ಇಷ್ಟ ಇತ್ತು, ಸರ್ದಾರ್ ಪಟೇಲ್ರು ಬಿಡ್ಲಿಲ್ಲ. ಅಕಸ್ಮಾತ್ ಅವತ್ತೇನಾದ್ರೂ ಹೈದರಾಬಾದನ್ನು ನೀವು ನೋಡ್ಕೊಳ್ಳಿ ಅಂತ ನೆಹರು ಕೈಗೆ ಬಿಟ್ಟಿದ್ದಿದ್ರೆ ನಮ್ಮ ಪಕ್ಕದಲ್ಲೇ ಇನ್ನೊಂದು ಪಾಕಿಸ್ತಾನ ನಿರ್ಮಾಣ ಮಾಡಿಬಿಟ್ಟಿರ್ತಿದ್ರು. ಸರ್ದಾರ್ ಪಟೇಲ್ರು ಅದನ್ನ ನಿರ್ಮಾಣ ಆಗ್ಲಿಕ್ಕೆ ಬಿಡ್ಲಿಲ್ಲ ಅನ್ನೋದು ಹೆಮ್ಮೆಯ ಸಂಗತಿ. ಅದನ್ನ ಹೇಳಬೇಕಾದ್ರೆ ನೋವಾಗುತ್ತೆ ಬಂಧುಗಳೇ. ಇವತ್ತು ಮಲ್ಲಿಕಾರ್ಜುನ್ ಬಂಡೆಯವರಿಗೆ ನಾವು ಈ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಇದ್ದೀವಿ. ಆ ಪುಣ್ಯಾತ್ಮ ಕಾದಾಡ್ತಾ ಏಟು ತಿಂದು, ಗುಂಡಿನೇಟು ತಿಂದು ಸಾವು ಬದುಕಿನೊಂದಿಗೆ ಹೋರಾಟ ನಡೆಸಿ ಪ್ರಾಣ ಬಿಟ್ರು. ಆದರೆ ನನಗೆ ಗಾಬರಿಯಾಗಿದ್ದೇನು ಅಂತಂದ್ರೆ, ಅವರಿಗೆ ತಾಕಿದ ಗುಂಡು ಎದುರಾಳಿಗಳಿಂದ ಬಂದಿದ್ದಲ್ಲ, ಅವ್ರ ಜೊತೆಯಲ್ಲೇ ಇರೋರು ಒಬ್ರು ಹೊಡೆದಿದ್ದು ಅಂತ ಇತ್ತೀಚಿನ ಪತ್ರಿಕೆಯಲ್ಲಿ ಸುದ್ದಿ ಕೇಳಿದಾಗ ಗಾಬರಿ ಆಗ್ಬಿಟ್ಟೆ ನಾನು. ಯಾಕೆ ಹೊಡೆದ್ರು ಅಂತ ಕೇಳಿದ್ರೆ ಒಂದು ಪತ್ರಿಕೆ ಅನುಮಾನವನ್ನ ವ್ಯಕ್ತಪಡಿಸುತ್ತೆ. ಅನುಮಾನ ಅಲ್ಲ, ಅವ್ರನ್ನ ಸೂಪರ್ ಕಾಪ್ ಅಂತ ಕರೀತಾರೆ. ಈಗಲೂ ಗುಲ್ಬರ್ಗಾ ಜನ ಅವ್ರ ಬಗ್ಗೆ ಮಾತನಾಡಿದ್ರೆ ಏನ್ ಅದ್ಭುತವಾದ ಪೊಲೀಸ್ ಆಫೀಸರ್ ಸರ್ ತಾತ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಓವೈಸಿ ಈ ದೇಶದ ಹಿಂದೂಗಳ ಕುರಿತಂತೆ, ದೇಶದ ಸಮಗ್ರತೆಯ ಕುರಿತಂತೆ ಅತ್ಯಂತ ನೀಚ ಮಾತುಗಳನ್ನಾಡಿದಾಗ ಅವನ ಮೇಲೆ ಕೇಸ್ ಹಾಕಿದ್ರು. ಅದಕ್ಕಿಂತ ಹಿಂದೆ ಮುಂದಿನ ಸಂದರ್ಭಗಳಲ್ಲಿ ಇದೇ ಮಲ್ಲಿಕಾರ್ಜುನ್ ಬಂಡೆ ಅವನನ್ನು ಬಂಧಿಸಿ ಒಳಗೆ ತಳ್ಳಿದ್ರು. ಹಿರಿಯ ಆಫೀಸರ್ಗಳು ಕೂಡ ಇವರಿಗೆ ಒತ್ತಾಯ ಮಾಡಿ ಹೊರಗೆ ಬಿಡಬೇಕು ಅಂತ ಕೇಳಿದಾಗ ಈ ಪುಣ್ಯಾತ್ಮ ಯಾವ ಒತ್ತಾಯಕ್ಕೂ ಮಣಿಯದೆ ತಾನು ಗಟ್ಟಿಯಾಗಿ ನಿಂತಿದ್ರು. ಇವತ್ತು ಈ ಪ್ರಶ್ನೆಗೆ ಉತ್ತರ ಕೊಡಿ. ಇವತ್ತು ಇವರ ಹತ್ಯೆ ಆಗಿದೆ ಅಂತಂದ್ರೆ ನಾನು ಇದನ್ನು ಎಚ್ಚರಿಕೆಯಿಂದ ಬಳಸ್ತೀನಿ. ಅವರು ಪ್ರಾಣಾರ್ಪಣೆ ಮಾಡ್ಕೊಂಡಿದ್ದಲ್ಲ, ಹತ್ಯೆ ಮಾಡಲಾಯಿತು ಅವರನ್ನ ಅಂತಂದ್ರೆ ಅವ್ರ ಹಿಂದೆ ಪ್ರಭಾವ ಬೀರಿದ ರಾಜಕಾರಣಿ ಯಾರು ಅಂತ ಕೇಳುವಂತ ಎಲ್ಲ ಅಧಿಕಾರ ಈ ರಾಜ್ಯದ ಜನತೆಗಿದೆ ಅನ್ನೋ ಕಾರಣಕ್ಕೋಸ್ಕರವೇ ಈ ಕಾರ್ಯಕ್ರಮವನ್ನ ಅವರಿಗೆ ಸಮರ್ಪಣೆ ಮಾಡ್ತಾ ಇರೋದು. ಇದು ಇವತ್ತು ನಿನ್ನೆಯ ರಾಜಕಾರಣ ಅಲ್ಲ. ನಾನು ಈ ರಾಜಕಾರಣದ ಬಗ್ಗೆ ಎಚ್ಚರಿಕೆಯಿಂದ ಮಾತನಾಡ್ತೀನಿ. ಇವತ್ತು ನಿನ್ನೆ ನಾವೆಲ್ಲರೂ ಗಾಬರಿಗೊಂಡಂತ ಒಂದು ಸುದ್ದಿ ರಾತ್ರಿ ಹೊರಗಡೆ ಬಂತು. ಸುನಂದಾ ಪುಷ್ಕರ್, ಶಶಿ ತರೂರ್ನ ಹೆಂಡತಿ, ಇದ್ದಕ್ಕಿದ್ದಂತೆ ದೆಹಲಿಯ ಒಂದು ಹೋಟೆಲ್ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಸುದ್ದಿ ಬಂತು. ಆ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹೆಣ್ಮಗಳಲ್ಲ, ಕಾಶ್ಮೀರಿ ಪಂಡಿತ್ ಆಗಿರುವಂತಹ ಹೆಣ್ಮಗಳು. ಯಾವತ್ತಿದ್ರೂ ಕಾಶ್ಮೀರಿ ಸಮಸ್ಯೆಗಳಿಗೆ ತಾನು ಮುಕ್ತ ಕಂಠದಿಂದ ಸಪೋರ್ಟ್ ಮಾಡ್ತಿದ್ದಂತ ಹೆಣ್ಮಗಳು. ಅಂತವಳು, ಅದರಲ್ಲೂ ಕಾಶ್ಮೀರಿ ಪಂಡಿತರಂತಹ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಧ್ಯವೇ ಇರಲಿಲ್ಲ. ಎಲ್ಲರೂ ಆತ್ಮಹತ್ಯೆ ಅಂದ್ರು. ಇವತ್ತು ಏಮ್ಸ್ ನವರು ಆಕೆಯ ಮರಣೋತ್ತರ ಪರೀಕ್ಷೆ ನಡೆಸಿ ಹೇಳ್ತಾರೆ ಎಂಥದ್ದು ಪ್ರಾಬ್ಲಮ್ ಇರಲಿಲ್ಲ, ಆದ್ರೆ ಮೈ ಮೇಲೆ 2 ಗಾಯಗಳು ಕಾಣ್ತಿವೆ. ಇದು ಏನು ಅಂತ ನಾವು ಬಹಿರಂಗ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನಾಯ್ತು ಸುನಂದಾ ಪುಷ್ಕರ್ಗೆ? ಸುನಂದಾ ಪುಷ್ಕರ್ 2 ದಿನದ ಮುಂಚೆ ತನ್ನ ಯಜಮಾನರಿಗೆ ಪಾಕಿಸ್ತಾನದ ಒಬ್ಬಳು ಹೆಣ್ಮಗಳು ಟ್ವೀಟ್ ಮಾಡ್ತಾಳೆ, ಒಬ್ಬಳು ಹೆಣ್ಮಗಳು ಮೇಲ್ ಮಾಡ್ತಿರ್ತಾಳೆ, ನನ್ನ ಯಜಮಾನರು ಕೂಡ ಅವಳ ಜೊತೆ ಕೆಟ್ಟ ಸಂಬಂಧದಲ್ಲಿದ್ದಾರೆ ಅನ್ನೋದನ್ನ ಮೊದಲು ಹೇಳಿ ಆನಂತರ ಇಲ್ಲ ನಾನು ನನ್ನ ಯಜಮಾನರು ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಲ್ಲದೆ ಪಾಕಿಸ್ತಾನದ ಮೆಹರ್ ತರಾರ್ ಆ ಹೆಣ್ಮಗಳು ISI ಏಜೆಂಟು ಅನ್ನುವಂತ ಅತ್ಯಂತ ಗಂಭೀರವಾದ ಆರೋಪವನ್ನ ಆ ಹೆಣ್ಮಗಳು ಮಾಡಿದ್ಲು. ಆ ಹೆಣ್ಮಗಳು ಮಾಡಿದ 2 ದಿನಗಳಲ್ಲಿ ಅವಳು ಸಾಯುವಂತ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಏನಿದೆ ಈ ದೇಶದ ಸ್ಥಿತಿ? ಅವಳು ಸಾಯೋಕ್ಕಿಂತ ಮುಂಚೆ ಒಂದು ಟ್ವೀಟ್ ಮಾಡಿದಾಳೆ. ಆದ ತಕ್ಷಣ ರಾಹುಲ್ ಕನ್ವಲ್ಗೆ ಟ್ವೀಟ್ ಮಾಡಿ ಹೇಳ್ತಾಳೆ, ಮೆಹರ್ ತರಾರ್ನ ನೀನು ಇಂಟರ್ವ್ಯೂ ಮಾಡಿರೋದು ನಾನು ನೋಡಿದ್ದೀನಿ, ಆದ್ರೆ ಅವಳು ತುಂಬಾ ದೊಡ್ಡ ಸುಳ್ಳು ಹೇಳ್ತಾಳೆ. ನನ್ನ ಹತ್ರ ಅವಳ ಇಮೇಲ್ಗಳಿವೆ, ಅವಳು ನನ್ನ ಯಜಮಾನರಿಗೆ ಮಾಡಿರೋ ಟ್ವೀಟ್ಸ್ ಇದೆ, ಅವಳ ಬಗ್ಗೆ ಅನೇಕ ಗಂಭೀರವಾದ ವಿಚಾರಗಳು ನನ್ನ ಬಳಿ ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ನಂಬು ಅಂತ ರಾಹುಲ್ ಕನ್ವಲ್ಗೆ ಟ್ವೀಟ್ ಮಾಡ್ತಾಳೆ. ಟ್ವೀಟ್ ಮಾಡಿದ ಮರುದಿನ ಸುನಂದಾ ಪುಷ್ಕರ್ ಶವವಾಗಿ ಬಿದ್ದಿರ್ತಾಳೆ. ಯಾರೇ ಇದ್ದಾರೆ ಇದರಿಂದ? ನಾನು ಅನುಮಾನ ಯಾರ ಮೇಲೂ ವ್ಯಕ್ತಪಡಿಸಲ್ಲ. ಸಹಜವಾಗಿ ದಿಕ್ಕುಗಳು ಹೆಂಗ್ ತಿರ್ಕೊಳ್ತವೆ ಅನ್ನೋದನ್ನ ನೋಡ್ಬೇಕಷ್ಟೆ. ಯಾರು ಇದರಿಂದ ಇದ್ದಾರೆ? IPL ನಲ್ಲಿ ಇನ್ಯಾರೋ ಕೆಲಸ ಮಾಡ್ತಾರೆ ಅಂತ ಆಯ್ತು. ಇತ್ತೀಚೆಗೆ ತಾನೇ ಹೋಮ್ ಸೆಕ್ರೆಟರಿ ಒಬ್ರು ಕಾಂಗ್ರೆಸ್ ಈ ಸರ್ಕಾರಿ ನೌಕರಿಗೆ ರಾಜೀನಾಮೆ ಬಿಸಾಕಿ ಹೊರಗೆ ಬಂದು ಹೇಳ್ತಾರೆ, ಈ ದೇಶದ ಗೃಹ ಸಚಿವರು ದಾವೂದ್ ಇಬ್ರಾಹಿಂನ ಸಪೋರ್ಟರ್ನ ಉಳಿಸ್ಕೊಳ್ಳಿಕ್ಕೆ ದೊಡ್ಡ ಪ್ರಮಾದವನ್ನ, ದೊಡ್ಡ ಒತ್ತಡವನ್ನ ನಮ್ಮ ಮೇಲೆ ಹಾಕಿದ್ರು ಅಂತ ಈ ದೇಶದ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿ ಹೇಳ್ತಾರೆ ಅಂದ್ರೆ ಯಾವ ಪರಿಸ್ಥಿತಿ? ಹಾಗಿದ್ಮೇಲೆ ಈ ಕೊಲೆಗೂ ಅಲ್ಲಿಗೆ ಏನಾದ್ರೂ ಸಂಬಂಧ ಇದೆಯಾ? ಈ ಪ್ರಶ್ನೆ ನಾನು ಓಪನ್ ಆಗಿ ಕೇಳ್ತಿದ್ದೀನಿ. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಕೊಡಬಹುದು ಅಷ್ಟೇ. ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ ಈ ದೇಶದಲ್ಲಿ ಅನೇಕ ಸಾವುಗಳು ಹಿಂಗಾಗ್ತವೆ.
ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ಇದ್ರು. ಈ ದೇಶ ಕಂಡಂತ ಶ್ರೇಷ್ಠ, ಥ್ಯಾಂಕ್ ಯು, ನೀವು ಚಪ್ಪಾಳೆ ಹೊಡೆದಿದ್ದು ಆ ಮನುಷ್ಯನಿಗೆ ಕೊಟ್ಟಂತ ಗೌರವ ಅಂತ ನಾನು ಭಾವಿಸ್ತೀನಿ. ಏನ್ ಚೆನ್ನಾಗಿದೆ ರೀ. ನಾನು ಜವಾಹರ್ಲಾಲ್ ನೆಹರು ಅಂತ ಎಷ್ಟೋ ಸಲ ಹೇಳಿದೆ, ಯಾರು ಚಪ್ಪಾಳೆ ಹೊಡಲಿಲ್ಲ. ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಂದ್ಸಲ ಹೇಳಿದ ತಕ್ಷಣ ನೀವೆಲ್ಲ ಚಪ್ಪಾಳೆ ಹೊಡಿತೀರಿ. ವ್ಯಕ್ತಿ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತ ಅಪರೂಪದ ವ್ಯಕ್ತಿ. ನಿಮ್ ಚಪ್ಪಾಳೆ ಆ ವ್ಯಕ್ತಿಯ ತಾಕತ್ತನ್ನ, ಆ ವ್ಯಕ್ತಿಯ ಶ್ರದ್ಧೆಯನ್ನ ತೋರಿಸುತ್ತೆ. ಈ ದೇಶ ಪಾಕಿಸ್ತಾನದ ದಾಳಿಗೆ ಒಳಗಾದಾಗ ತಿರುಗಿ ಎದೆ ಕೊಟ್ಕೊಂಡು ನಿಂತಾಗ ಅಮೆರಿಕ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಹೇಳಿತ್ತು, ನೀವೇನಾದ್ರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ. ನೀವು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ನಿಮ್ ಕಳಿಸ್ಕೊಡ್ತಾ ಇರೋ ಗೋಧಿಯನ್ನ ನಾವು ತಡೆ ಹಿಡಿತೀವಿ ಅಂತಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಚ್ಚಂದ್ರೆ 5 ಅಡಿ ಇದ್ದಂತ ಮನುಷ್ಯ ಹೇಳ್ತಾರೆ, ನೀವು ಕಳಿಸ್ಕೊಡೋ ಗೋಧಿಯನ್ನ ನನ್ನ ದೇಶದ ಹಂದಿಗಳು ಮೂಸ್ ನೋಡಲ್ಲ. ನಿಮ್ಮ ಗೋಧಿ ನಿಮ್ಮ ಹತ್ರ ಇಟ್ಕೊಳ್ಳಿ, ನಮಗೆ ನಮ್ಮ ಸ್ವಾಭಿಮಾನ ದೊಡ್ಡದು, ನಾವು ಪಾಕಿಸ್ತಾನ ಬಿಡೋದಿಲ್ಲ ಅಂತ ಯುದ್ಧಕ್ಕೆ ನಿಂತು ಬಿಟ್ರು. ಆದ್ರೆ ನನಗೆ ಅವ್ರ ಬಗ್ಗೆ ಹೆಮ್ಮೆಯಾಗಿ ಗೊತ್ತೇನು, ಅತ್ಯಂತ ಸರಳ ಮನುಷ್ಯ ರೀ. ಆ ಮನುಷ್ಯ ತನ್ನ ಮಂತ್ರಿ ಪದವಿಯನ್ನ, ಅವ್ರ ಹಿಂದೊಮ್ಮೆ ಮಂತ್ರಿ ಪದವಿ ಕಳ್ಕೊಂಡಾಗ ಮಂತ್ರಿಯಾಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೇಲಿ ಕೂತಿದ್ರಂತೆ. ಕುಲ್ದೀಪ್ ನಯ್ಯರ್ ಇದನ್ನು ಬರೀತಾರೆ, ದೇವರಾಣೆಗೂ ಓದ್ತಾ ಕಣ್ಣಾಲಿಗಳು ತುಂಬಿ ಬಿಟ್ಟಿದ್ವಿ ನಂದು. ಮನೇಲಿ ಕೂತಿದ್ರಂತೆ, ಮಂತ್ರಿ ಪದವಿಯನ್ನು ಕಳ್ಕೊಂಡು ಮನೆಗೆ ಬಂದು ಕೂತವರು. ಮನೆಯಲ್ಲಿ ಕರೆಂಟ್ ಇರ್ಲಿಲ್ವಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮನೆಯಲ್ಲಿ. ಇವ್ರು ಬಂದು ಕೇಳ್ತಾರೆ, ಯಾಕೆ ಅಂತಂದ್ರೆ ಕರೆಂಟ್ ಬಿಲ್ ಕಟ್ಲಿಕ್ಕೆ ದುಡ್ಡಿಲ್ಲ ಅಂದ್ರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಕುಲ್ದೀಪ್ ನಯ್ಯರ್ ಹೇಳ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕೂರಿಸಿ ಅವ್ರ ಹತ್ರ ಒಂದು ಆರ್ಟಿಕಲ್ ಬರೆಸಿ 4 ಪತ್ರಿಕೆಗಳಿಗೆ ಆರ್ಟಿಕಲ್ ನ ಕಳಿಸಿ ಪ್ರಿಂಟ್ ಆಗುವಂತೆ ನಾನು ನೋಡಿಕೊಂಡು ಒಂದೊಂದು ಪತ್ರಿಕೆಗಳಿಗಿಂತಲೂ ಆವತ್ತಿನ ದಿನದಲ್ಲಿ 505 ರೂಪಾಯಿ ವ್ಯವಸ್ಥೆ ಮಾಡಿಸಿ 2,000 ರೂಪಾಯಿನ ಅವ್ರಿಗೆ ತಂದ್ಕೊಟ್ಟು ಇದ್ ನಿಮ್ ಖರ್ಚಿಗೆ ಅಂತ ನಾನು ಹೇಳಿದ್ದೆ ಅಂತ ಕುಲ್ದೀಪ್ ನಯ್ಯರ್ ಹೇಳ್ತಾರ್ರಿ. ಈ ದೇಶ ಕಂಡಂತ ಶ್ರೇಷ್ಠ ಮಂತ್ರಿ ಆತ, ಈ ದೇಶ ಕಂಡಂತ ಶ್ರೇಷ್ಠ ಪ್ರಧಾನಮಂತ್ರಿ. ಯಾವಾಗ ಪಾಕಿಸ್ತಾನಕ್ಕೆ ಯುದ್ಧ ಮಾಡಿದ್ರೆ ಗೋಧಿ ಕೊಡಲ್ಲ ಅಂದ್ರು, ಈ ಮನುಷ್ಯ ಗೋಧಿ ಇಲ್ಲ ಅಂತ ತುಂಬಾ ನೊಂದ್ಕೊಂಡ್ರು, ಧಾನ್ಯದ ಕೊರತೆ ಅಂತ. ಮನೆಗೆ ಬಂದು ಹೆಂಡತಿಗೆ ಹೇಳಿದ್ರಂತೆ, ದೇಶಕ್ಕೆ ಧಾನ್ಯದ ಕೊರತೆ, ನಾನು ನೀನು ತ್ಯಾಗ ಮಾಡಬೇಕು, ರಾತ್ರಿ ಊಟ ಮಾಡೋದು ಬಿಡೋಣ ಅಂದ್ರು ರೀ ಪುಣ್ಯಾತ್ಮ. ಪ್ರಧಾನಮಂತ್ರಿ ಆಗಿದ್ದವರು ಬರೀ ಅಟ್ಟೆ ಮಾಡಿ ಸುಮ್ಮನಾಗ್ಲಿಲ್ಲ, ರಾಮ್ಲೀಲಾ ಮೈದಾನದಲ್ಲಿ ನಿಂತ್ಕೊಂಡು ಸೇರಿದ ಲಕ್ಷಾಂತರ ಜನರಿಗೆ ಹೇಳಿದ್ರಂತೆ, ನಾನು ವಾರ ಪೂರ್ತಿ ಉಪವಾಸ ಮಾಡ್ತಿದ್ದೀನಿ, ನೀವು ವಾರಕ್ಕೆ ಒಂದಿನ ಉಪವಾಸ ಮಾಡ್ತೀರಾ ದೇಶಕ್ಕೋಸ್ಕರ. ಆ ಮನುಷ್ಯನ ಶ್ರದ್ಧೆ ಎಂತದ್ದಿತ್ತು ಅಂತಂದ್ರೆ, ಆ ಮನುಷ್ಯನ ಇಂಡಿಯಾ ಫಸ್ಟ್ ಅನ್ನುವಂತ ಸಂಕಲ್ಪ ಹೆಂಗಿತ್ತು ಅಂತಂದ್ರೆ, ಇಡೀ ದೇಶ ಒಟ್ಟಾಯ್ತು, ನಾವು ನಿಮಗೋಸ್ಕರ ದೇಶಕ್ಕೋಸ್ಕರ ಉಪವಾಸ ಮಾಡ್ತೀವಿ ಅಂತ ಕೇಳ್ಕೊಳ್ತು. ಅಂತ ವ್ಯಕ್ತಿ ಯುದ್ಧ ಮುಗಿಯೋ ಹೊತ್ತಿನಲ್ಲಿ ರಷ್ಯಾದ ತಾಷ್ಕೆಂಟ್ಗೆ ಹೋದ್ರು ಒಪ್ಪಂದಕ್ಕೆ ಅಂತ. ಜೊತೆಲಿ ಇಂದಿರಾ ಗಾಂಧಿ ಕೂಡ ಇದ್ರು, ಜೊತೆಲಿ ಅನೇಕರು ಜೊತೆಗೆ ಹೋಗಿದ್ರು. ತಾಷ್ಕೆಂಟ್ನ ಒಪ್ಪಂದಕ್ಕೋಸ್ಕರ ಯಾವುದೋ ಒಂದು ವಿಚಾರದಲ್ಲಿ ಪಟ್ಟಾಗಿ ಕೂತಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ಮಾನವನ್ನ ಅಡವಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಟ್ಟಾಗಿ ಹೇಳಿದ್ರು. ಆ ಒಪ್ಪಂದ ಮುಗಿಬೇಕಾಗಿತ್ತು, ಕೊನೆಯಲ್ಲೇನೋ ಸೈನ್ ಮಾಡಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಅದ್ರ ಬಗ್ಗೆ ಪಕ್ಕಾ ಸುದ್ದಿ ಇನ್ನೂ ಇಲ್ಲ. ಆದರೆ ವಾಪಸ್ ಬರಬೇಕಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಣವಾಗಿ ದೇಶಕ್ಕೆ ಬಂದಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಡತಿ ಲಲಿತಾ ಶಾಸ್ತ್ರಿ ಹೇಳಿದ್ರು, ನನ್ನ ಯಜಮಾನರ ಪೋಸ್ಟ್ ಮಾರ್ಟಮ್ ಅನ್ನ ಅಲ್ಲೇ ಯಾಕೆ ಅರ್ಜೆಂಟಲ್ಲಿ ಮಾಡ್ಕೊಂಡು ಬಂದ್ರಿ, ಇಲ್ಲಿಗೆ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಾ? ಇಷ್ಟಕ್ಕೂ ನನ್ನ ಯಜಮಾನರ ದೇಹ ನೀಲಿ ಯಾಕಾಗಿತ್ತು ಅಂತ ಆಕೆಯ ಪ್ರಶ್ನೆಗೆ ಇವತ್ತಿನವರೆಗೂ ಉತ್ತರ ಸಿಗಲಿಲ್ಲ. ಇತ್ತೀಚೆಗೆ ಯಾರೋ ಒಬ್ರು ಉತ್ತರ ಪ್ರದೇಶದವರು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವಿನ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ RTI ಆಕ್ಟ್ ನ ಪ್ರಕಾರ ಕೇಳಲಿಕ್ಕೆ ಹೋದ್ರೆ ಪ್ರಧಾನಮಂತ್ರಿ ಸಚಿವಾಲಯದಿಂದ ಉತ್ತರ ಬಂತು, PMO ಇಂದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಉತ್ತರ ಬಂತು, ಇದು ಅತ್ಯಂತ ಗುಪ್ತ ವಿಚಾರ, ಈ ವಿಚಾರದ ಕುರಿತಂತೆ ಮಾಹಿತಿ ಬಹಿರಂಗಪಡಿಸುವುದು ಸಾಧ್ಯವಿಲ್ಲ ಅಂತ. ದಯವಿಟ್ಟು ಹೇಳಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡಿದ್ದಾದ್ರೆ ಅದ್ಯಾಕೆ ಗುಪ್ತ ವಿಚಾರ? ಲಾಲ್ ಬಹದ್ದೂರ್ ಶಾಸ್ತ್ರಿ ಬೇರೆ ಯಾವ್ದಾದ್ರು ರೀತಿಯಿಂದ ತೀರ್ಕೊಂಡಿದ್ರೆ ಯಾರು ಕೊಂದ್ರು ಅನ್ನೋ ಪ್ರಶ್ನೆಗೆ ಇವತ್ತು ಭಾರತಕ್ಕೆ ಉತ್ತರ ಬೇಕು ಅಂತ ಕೇಳಿದ್ರೆ ಯಾರು ಕೊಡಬೇಕು? ಈ ಉತ್ತರನ ಕೇಳಬೇಕಲ್ಲ. ಸುಭಾಷ್ ಚಂದ್ರ ಬೋಸರು ವಿದೇಶಕ್ಕೆ ಹೋದ್ರು, ಸುಭಾಷ್ ಚಂದ್ರ ಬೋಸರು ಸತ್ತೋಗಿದ್ದಾರೆ ಅಂತ ಎಲ್ಲರೂ ಭಾವಿಸ್ಕೊಂಡಿರ್ಬೇಕಾದ್ರೆ ಸಿಂಗಾಪುರದಿಂದ ಭಾಷಣ ಮಾಡ್ತಾ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ನಾನು ಸುಭಾಷ್ ಚಂದ್ರ ಬೋಸ್ ಮಾತನಾಡ್ತಿದ್ದೀನಿ. ಈ ಭಾಷಣವನ್ನ ರೇಡಿಯೋದಲ್ಲಿ ಕೇಳಿದಾಗ ಇಡೀ ದೇಶ ಒಂದು ಸಲ ಆನಂದದಿಂದ ಕುಣಿದಾಡಿತ್ತಂತೆ. ಅದೇ ಸುಭಾಷ್ ಚಂದ್ರ ಬೋಸರು 2ನೇ ಮಹಾಯುದ್ಧದ ನಂತರ ಅವರು ವಿಮಾನದಲ್ಲಿ ಹೋಗ್ಬೇಕಾದ್ರೆ ಸೈಗಾನ್ ಅನ್ನೋ ಜಾಗದಲ್ಲಿ ಅವ್ರ ವಿಮಾನ ಅಪಘಾತಕ್ಕೆ ಒಳಗಾಯ್ತು. ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡ್ರು ಅಂತ ಸುದ್ದಿ ಬಂತು. ಆದ್ರೆ ಇವತ್ತು ಈ ದೇಶ ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡ್ರು ಅಂತ ಒಪ್ಕೊಳ್ಳಿಕ್ಕೆ ಇವತ್ತಿಗೂ ಮನಸ್ಸು ಒಪ್ಪಲ್ಲ. ಯಾಕೆ ಗೊತ್ತೇನು?
ಎಲ್ಲ ಸರ್ಕಾರಗಳು ಬಂದಾಗ ಒಂದೊಂದು ಆಯೋಗವನ್ನ ರಚನೆ ಮಾಡ್ತವೆ. ಈ ಆಯೋಗಗಳು ಅಲ್ಲಿಗೆ ಹೋಗ್ತವೆ, ವರದಿಗಳನ್ನ ರಿಪೋರ್ಟ್ಗಳನ್ನ ತಂದು ಒಪ್ಪಿಸುವಂತ ಪ್ರಯತ್ನ ಮಾಡ್ತವೆ. ಒಟ್ಟಾರೆ ರಿಪೋರ್ಟ್ನ ಕೊನೆಯ ಅಂಶ ಏನು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರು ತೀರ್ಕೊಳ್ಳೋ ದಿನ ಅಲ್ಲೊಂದು ಅಪಘಾತವೇ ಆಗಿರ್ಲಿಲ್ಲ ಅಂತ. ಮತ್ತೆ ಎಲ್ಲಿಗೆ ಹೋದ್ರಿ ಸುಭಾಷರು? ಏನಾಯ್ತು ಅವರಿಗೆ? ಈ ಪ್ರಶ್ನೆಗೆ ಉತ್ತರ ಯಾರೋ ಕೊಡಬೇಕಲ್ಲ. ನನಗೆ ಇವನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಸುನಂದಾ ಪುಷ್ಕರ್ ಸಾವಿನ ಹಿಂದೆಯೂ ಕೂಡ ಇಂಥದ್ದೇ ಗಂಭೀರವಾದ ಏನೋ ಕಾನ್ಸ್ಪಿರಸಿ ಇದೆ. ಆಕೆ ಸುಮ್ಮನೆ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ತಾನೇ ಮಧು ಕಿಶ್ವರ್ ಒಂದು ಟ್ವೀಟ್ ಮಾಡಿದ್ದಾರೆ. ನನಗೆ ಆ ಟ್ವೀಟ್ ನೋಡಿ ಬಹಳ ಖುಷಿ ಆಯ್ತು. ಮಧು ಕಿಶ್ವರ್ ಹೇಳ್ತಾರೆ, ಅಕಸ್ಮಾತ್ ನಾನೆಲ್ಲಾದ್ರೂ ಸತ್ತು ಬಿದ್ದಿದ್ದು ಕಂಡ್ರೆ ನೀವು ಗ್ಯಾರಂಟಿ ಇಟ್ಕೊಳ್ಳಿ, ಒಂದೋ ನ್ಯಾಚುರಲ್ ಡೆತ್ ಸತ್ತಿರ್ತೀನಿ ಅಥವಾ ಯಾರಾದ್ರೂ ನನ್ ಕೊಂದಿರ್ತಾರೆ, ನಾನಂತೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಈ ಟ್ವೀಟ್ ಅನ್ನು ಸೇವ್ ಮಾಡ್ಕೊಳ್ಳಿ ಅಂತ ಆ ಮಧು ಕಿಶ್ವರ್ ಅನ್ನುವಂತ ಹೆಣ್ಮಗಳು ಈ ಘಟನೆಯ ನಂತರ ಅತ್ಯಂತ ಆಕ್ರೋಶದಿಂದ ನುಡಿತಾರೆ. ಹಾಗಿದ್ಮೇಲೆ ಯಾರು ಕೊಂದರು ಅನ್ನೋ ಪ್ರಶ್ನೆಗೆ ಯಾರೋ ಉತ್ತರ ಕೊಡಬೇಕಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಕಳೆದ 67 ವರ್ಷಗಳಲ್ಲಿ ಈ ತರದ ಅದೆಷ್ಟು ಈ ದೇಶದಲ್ಲಿ ಆಗ್ಬಿಟ್ಟಿದೆಯೋ ಲೆಕ್ಕವೇ ಇಲ್ಲ. ಬದಲಾವಣೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿ ಬೇಕು ಅಂತ ನಾವಿಲ್ಲಿ ಬೀದಿಗೆ ಬಂದು ನಿಂತಿದ್ದೀವಿ. ಈ ಬದಲಾವಣೆ ತರಬೇಕು. ಎಲ್ಲ ಬಿಡಿ, ಕಳೆದ 10 ವರ್ಷಗಳಲ್ಲಿ ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆ ಆಯಿತು, ದ ಡೆಕೇಡ್ ಆಫ್ ಡಿಕೆ ಅಂತ ಪುಸ್ತಕದ ಹೆಸರು. MR ವೆಂಕಟೇಶ್ ಅಂತ ಈ ಚೆನ್ನೈನ ಒಬ್ಬ ಶ್ರೇಷ್ಠರಾಗಿರುವಂತ ಎಕನಾಮಿಸ್ಟ್ ಬರೆದಿರುವಂತ ಪುಸ್ತಕ. ಅವರನ್ನು ತುಂಬಾ ಗಂಭೀರವಾದ ಮಾತನ್ನು ಹೇಳ್ತಾರೆ. 1857 ನಂತರ 1947 90 ವರ್ಷಗಳ ಅವಧಿಯಲ್ಲಿ ಬ್ರಿಟಿಷರು ಲೂಟಿ ಮಾಡಿದ ಒಟ್ಟು ಹಣ ಇವತ್ತಿನ ಲೆಕ್ಕಾಚಾರದ ಪ್ರಕಾರ $1 ಟ್ರಿಲಿಯನ್. $1 ಟ್ರಿಲಿಯನ್. ಆದರೆ ಕಳೆದ 10 ವರ್ಷಗಳಲ್ಲಿ 2004 ನಂತರ 2014 UPA 1 UPA 2 ಇವರು ಸೇರಿ ಲೂಟಿ ಮಾಡಿರೋ ಹಣ $1.5 ಟ್ರಿಲಿಯನ್ ಅಂತೆ. ಲೆಕ್ಕಾಚಾರದ ಪ್ರಕಾರ ಇಡ್ತಾರೆ. 90 ವರ್ಷಗಳಲ್ಲಿ ಬ್ರಿಟಿಷರು ಎಷ್ಟು ಲೂಟಿ ಮಾಡಿದ್ರು ಅದಕ್ಕಿಂತ ಅರ್ಧ ಪಟ್ಟು ಜಾಸ್ತಿಯನ್ನ 9-10 ವರ್ಷಗಳಲ್ಲಿ UPA 1 UPA 2 ಅನ್ನೋ ಹೆಸರಲ್ಲಿ ಈ ದೇಶದಿಂದ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರಲ್ಲ. ಯಾರು ಲೆಕ್ಕಾಚಾರ ಕೊಡಬೇಕು? ಅಮೆರಿಕಾದ ಹಫ್ಟಿಂಗ್ಟನ್ ಪೋಸ್ಟ್ ಇತ್ತೀಚೆಗೆ ಒಂದು ವರದಿ ರಿಲೀಸ್ ಮಾಡುತ್ತೆ. ಹಫ್ಟಿಂಗ್ಟನ್ ಪೋಸ್ಟ್ ಹೇಳುತ್ತೆ, ಜಗತ್ತಿನ ಒಟ್ಟು ಶ್ರೀಮಂತರು ರಾಜಕಾರಣಿಗಳನ್ನ ಲೆಕ್ಕ ಹಾಕೊಂಡು ಹೇಳುತ್ತೆ, ಈ ಶ್ರೀಮಂತರ ಪಟ್ಟಿಯಲ್ಲಿ ಈ ದೇಶವನ್ನ 200 ವರ್ಷಗಳ ಕಾಲ ಆಳಿದಂತ ಬ್ರಿಟನ್ನಿನ ರಾಣಿ 16ನೇ ಸ್ಥಾನದಲ್ಲಿದ್ದಾಳೆ. ಬ್ರಿಟನ್ನಿನ ರಾಣಿ 16ನೇ ಸ್ಥಾನ. 10 ವರ್ಷಗಳ ಕಾಲ ಮನಮೋಹನ್ ಸಿಂಗರ ಮೂಲಕ ಆಳಿದಂತ ಸೋನಿಯಾ ಗಾಂಧಿ 12ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ರೀ? ಲೂಟಿ ಹೆಂಗ್ ನಡೀತು ಕಳೆದ 10 ವರ್ಷಗಳಲ್ಲಿ? ಯಾರಾದ್ರೂ ದಯವಿಟ್ಟು ಇದಕ್ಕೆ ಈ ಪ್ರಶ್ನೆಗಳನ್ನ ದಯವಿಟ್ಟು ಕೇಳಬೇಕು. ಹೆಂಗ್ ನಡೀತು ಲೂಟಿ? ನಾನು ತಮಾಷೆಯಾಗಿ ಇದನ್ನ ಜೋಡಿಸ್ತೀನಿ. ಮೊದಲಿಗೆ ಕಾಂಗ್ರೆಸ್ ಬಂದ ತಕ್ಷಣ ಆಕಾಶ ನೋಡ್ತಂತೆ, ಇಲ್ಲಿ ಲೂಟಿ ಮಾಡ್ಲಿಕ್ಕೆ ಏನಾದ್ರೂ ಇದೆಯಾ ಅಂತ. ನಾನೊಂದು ಗಾದೆ ಮಾತುಂಟು, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಈ ಕಾಂಗ್ರೆಸ್ಸಿಗರಿಗೆ ಸ್ವಲ್ಪ ಚೇಂಜ್ ಮಾಡಬೇಕು. ನಮಗೂ ಕಾಣಿಸದೇ ಇದ್ದಿದ್ದು ಕಾಂಗ್ರೆಸ್ಸಿಗರಿಗೆ ಕಾಣಿಸುತ್ತೆ ಅಂತ. ನೀವು ಯೋಚನೆ ಮಾಡಿ, ಕೈಯಲ್ಲಿ ಮೊಬೈಲ್ ಹಿಡ್ಕೊಳ್ತೀವಿ, ಸಿಗ್ನಲ್ ಕಾಣುತ್ತೆ, ಮೊಬೈಲ್ ಅಲ್ಲಿ ಟವರ್ ಕಾಣುತ್ತೆ, ನಡುವೆ ಹಾದು ಬಂದಿರೋ ಸಿಗ್ನಲ್ ನಮ್ಗೆ ಕಾಣದೇ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಅದು ಕಾಣುತ್ತೆ. ಇವರು ಆ ನಡುವೆ ಹಾದು ಬಂದಿರೋ ಸಿಗ್ನಲ್ ಅನ್ನ 2G ಸ್ಕ್ಯಾಮ್ ಅನ್ನೋ ಹೆಸರಲ್ಲಿ ಈ ದೇಶದಲ್ಲಿ ಎಂತ ಭಯಾನಕವಾದ ಲೂಟಿ ಮಾಡಿದ್ರು ಅಂದ್ರೆ, 2G ಸಿಗ್ನಲ್ಗಳನ್ನ ತಮಗೆ ಬೇಕಾದವರಿಗೆ ಹಂಚಿಕೊಳ್ಳಿಕ್ಕೋಸ್ಕರ ಈ ದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದ ಲೂಟಿ ಮಾಡಿದ್ರು. ಈ ಲೂಟಿಯ ಒಟ್ಟು ಮೊತ್ತ ಈ ದೇಶ ಹಿಂದೆಂದೂ ಕೇಳರಿಯದಂತ ದೊಡ್ಡ ಮೊತ್ತವಾಗಿತ್ತು. ಇಡೀ ದೇಶ ಒಮ್ಮೆ ಗಾಬರಿ ಆಗ್ಬಿಡ್ತು. 1,76,000 ಕೋಟಿ ರೂಪಾಯಿ ಲೂಟಿ. ನಮ್ ದುರ್ದೈವ ಏನ್ ಗೊತ್ತೇನು, ನಾನು ಇಷ್ಟು ದೊಡ್ಡ ಅಮೌಂಟ್ ಅಂತಂದಾಗ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಮೊದಲನೇ ಬಾರಿ ಇದು ಎಷ್ಟು ದೊಡ್ಡ ಅಮೌಂಟ್ ಅಂತ ನೋಡ್ಲಿಕ್ಕೆ ನಾನು ಸುಮ್ಮನೆ ಹೇಳ್ತಿದ್ದೆ, ಎಲ್ಲ ಕಡೆ ನೋಡ್ಬೇಕು ಅಂತ 176 ಬರೆದು ಎಷ್ಟು 0 ಇಡಬೇಕು ಅಂತ ಲೆಕ್ಕ ಹಾಕಿದೆ. ದೇವರಾಣೆಗೂ ಲೆಕ್ಕ ತಪ್ಪೋಯ್ತು ನನಗೆ. ಎಷ್ಟು 0 ಇಡಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ. ತುಂಬಾ ಹೊತ್ತು ಒದ್ದಾಡದೆ, ಲೆಕ್ಕ ಬಿಟ್ಟೆ, ಕ್ಯಾಲ್ಕುಲೇಟರ್ ತಗೊಂಡೆ. 1,76,000 ಕೋಟಿ ಬರೀಲಿಕ್ಕೆ ಹೋದ್ರೆ ಕ್ಯಾಲ್ಕುಲೇಟರ್ ಇ ಅಂತ ತೋರಿಸ್ತು, ಗೊತ್ತಾಗ್ಲಿಲ್ಲ. ಪಕ್ಕದ ಮೇಟ್ರನ್ ಕೇಳಿದೆ, ಇ ಅಂದ್ರೆ ಏನು? ಮೇಟ್ರ್ ಅಂದ್ರು ಎರರ್ ಅಂತ ಸರ್, ಅದಕ್ಕೂ ಲೆಕ್ಕ ಹಾಕ್ಲಿಕ್ಕೆ ಗೊತ್ತಾಗ್ತಿಲ್ಲ ಅಂತ. ಇನ್ನೇನ್ ಮಾಡ್ಬೇಕು? ನಾನು ಮನೆಗೆ ಬಂದೆ, 1,76,000 ಕೋಟಿ ಸ್ವಲ್ಪ ಯಾಕೋ ನಂಬರ್ ಸರಿ ಇಲ್ಲ ಅಂತ 76,000 ಕೋಟಿನ ಪಕ್ಕಕ್ಕಿಟ್ಟು, ನಂಬರ್ ಮಾತ್ರ ದುಡ್ಡಲ್ಲ, ಬರೀ 76,000 ಕೋಟಿ ಪಕ್ಕಕ್ಕಿಟ್ಟು 1,00,000 ಕೋಟಿಯನ್ನ ಕಂಪ್ಯೂಟರ್ ಫೀಡ್ ಮಾಡಿ ನಾನು ಕೇಳಿದೆ, ದಿನಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ, ಐ ರಿಪೀಟ್, ದಿನಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ 1,00,000 ಕೋಟಿ ಖರ್ಚು ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ರೆ ಕಂಪ್ಯೂಟರ್ ಉತ್ತರ ಕೊಡ್ತು, ಬಹಳ ದಿನ ಬೇಕಾಗಲ್ಲ, 289 ವರ್ಷ ಸಾಕು ಅಂತ.
ಬಹಳ ಜನ ಈಗ ಮುಖ ನೋಡ್ಕೊಳ್ತಿದ್ರು, ಇಷ್ಟು ದೊಡ್ಡ ಅಮೌಂಟ ಸರ್ ಅದು. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ, ಇನ್ನೂ 76,000 ಕೋಟಿ ಪಕ್ಕದಲ್ಲಿದೆ, ಅದನ್ನ ಆ್ಯಡ್ ಮಾಡಲಿಲ್ಲ. ಅದನ್ನ ಆ್ಯಡ್ ಮಾಡಿದ್ರೆ 289ಕ್ಕೆ ಇನ್ನು 3/4 ವರ್ಷ ಆ್ಯಡ್ ಮಾಡಬೇಕು. ಅಷ್ಟು ದೊಡ್ಡ ಅಮೌಂಟ್ ಅನ್ನ ದಿನಕ್ಕೆ 1 ಕೋಟಿ ರೂಪಾಯಿ 30 ವರ್ಷದ ಒಂದು ಪೀಳಿಗೆ ಅಂತ ಹಿಡ್ಕೊಂಡ್ರೆ ಮುಂದಿನ 30 ಪೀಳಿಗೆಗಳ ಕಾಲ ಕೂತು ತಿನ್ನಬಹುದಾದಷ್ಟು ಹಣವನ್ನ ಈ ದೇಶದ ಕೆಲವೇ ರಾಜಕಾರಣಿಗಳು ಲೂಟಿ ಮಾಡಿಬಿಟ್ರಲ್ಲ. ಏನ್ ದುರಂತ ಈ ದೇಶದ್ದು. ಆಕಾಶದಲ್ಲಿ ನೋಡಿದ್ರು ಅವರಿಗೆ ಹೆಲಿಕಾಪ್ಟರ್ ಕಾಣಿಸ್ತು. ಅಮೆರಿಕಕ್ಕೆ ಅಗಸ್ಟಾ ವೆಸ್ಟ್ಲ್ಯಾಂಡ್ ಕಂಪನಿ ಹೋಗಿ ಕೇಳ್ಕೊಳ್ತು, ನಾವು ಹೆಲಿಕಾಪ್ಟರ್ ಮಾರಬೇಕು ಅಂತಿದ್ದೀವಿ, ತಗೊಳ್ತೀರಾ? ಅಮೆರಿಕ ಹೇಳ್ತು, ಈ ಹೆಲಿಕಾಪ್ಟರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತು, ತುಂಬಾ ಚೆನ್ನಾಗಿದೆ, ಇಷ್ಟು ದೊಡ್ಡ ಹೆಲಿಕಾಪ್ಟರ್ ತಗೊಳ್ಳುವಂತ ಶ್ರೀಮಂತಿಕೆಯೂ ನಮ್ಮ ಹತ್ರ ಇಲ್ಲ, ಅಷ್ಟು ದೊಡ್ಡ ಭ್ರಷ್ಟರೂ ಇಲ್ಲಿಲ್ಲ, ನೀವು ಭಾರತಕ್ಕೆ ಹೋದ್ರೆ ಸಿಗಬಹುದೇನೋ ಅಂತದ್ದು. ಆ ಹೆಲಿಕಾಪ್ಟರ್ ತಗೊಂಡು ಭಾರತಕ್ಕೆ ಬಂದ್ರು. ಈ ಹೆಲಿಕಾಪ್ಟರ್ ಕೊಂಡ್ಕೊಳ್ತೀರಾ ಅಂತಂದ್ರೆ ನಮ್ಮ ಸರ್ಕಾರ ತಲೆನೇ ಕೆಡಿಸ್ಕೊಳ್ಳದೆ 12 ಹೆಲಿಕಾಪ್ಟರ್ ಕೊಂಡ್ಕೊಳ್ತು. ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಅದು. ನಂಗೆ ಬಹಳ ಖುಷಿ ಆಯ್ತು. ಸೈನಿಕ 12 ಹೆಲಿಕಾಪ್ಟರ್ ಆದ್ರೂ ಬಂತಲ್ಲ, ಇವ್ರು ಹಾಳಾಗೋಗ್ಲಿ ಅಂತಂದ್ರೆ ಸೈನ್ಯಕ್ಕಲ್ವಂತೆ ಅದು. VVIP ರಕ್ಷಣೆಗಳಿಗೋಸ್ಕರ ಈ ಹೆಲಿಕಾಪ್ಟರ್ ತಂದಿಟ್ಕೊಳ್ಳೋದಂತೆ. ಒಂದೊಂದು ಹೆಲಿಕಾಪ್ಟರ್ ಮೇಲೆ ಕಡಿಮೆ ಅಂದ್ರೂ 50 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆಯ್ತು, ಹೆಚ್ಚು ಕಡಿಮೆ 600 ಕೋಟಿ ರೂಪಾಯಿ ಹಗರಣ. ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಯ್ತು. ಇತ್ತೀಚೆಗೆ ಈ ಹೆಲಿಕಾಪ್ಟರ್ ಡೀಲ್ ಅನ್ನ ಸರ್ಕಾರ ಸುಪ್ರೀಂ ಕೋರ್ಟ್ ನ ಒತ್ತಡಕ್ಕೆ ಮಣಿದು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಆಕಾಶ ಮುಗಿತು, ಇನ್ನೆಲ್ಲಿ ನೋಡ್ಬೇಕು? ಭೂಮಿ ಕಡೆ ನೋಡ್ಲೇಬೇಕಲ್ಲ. ಭೂಮಿ ಕಡೆ ನೋಡಿದ್ರು ಏನ್ ಸಿಗುತ್ತೆ ಅಂತ. ನಾವೆಲ್ಲ ಯೂಸ್ಲೆಸ್ ಅನ್ಕೊಳ್ಳುವಂತ, ಉಪಯೋಗಕ್ಕೆ ಬಾರದ್ದು ಅಂತ ಅನ್ಕೊಳ್ಳುವಂತ ಈ ಕಲ್ಲಿದ್ದಲನ್ನ ಪಾಪಿಗಳು ಬ್ಲಾಕ್ ಹಂಚಿಕೆ ಮಾಡಿ ಎಷ್ಟು ಲೂಟಿ ಮಾಡಿದ್ರು ಗೊತ್ತಾ? 2G ಸ್ಕ್ಯಾಮಿನ ಹೆಚ್ಚು ಕಡಿಮೆ 7 ರಿಂದ 8 ಪಟ್ಟರಷ್ಟು ರೂಟನ್ನ, 2G ಸ್ಕ್ಯಾಮಿನ 8 ಪಟ್ಟನಷ್ಟು ಲೂಟನ್ನ ಬರೀ ಕಲ್ಲಿದ್ದಲಿನ ಸ್ಕ್ಯಾಮ್ ನಲ್ಲಿ ಲೂಟಿ ಮಾಡಿಬಿಟ್ರು. ಇದ್ರ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆದ್ರೆ ಪ್ರಧಾನಮಂತ್ರಿಗಳು ಹೇಳಿದ್ರು, ಇದನ್ನ CBI ಇನ್ವೆಸ್ಟಿಗೇಷನ್ ಕೊಡಬೇಕು, ಸಂಯುಕ್ತ ಈ ಜಂಟಿ ಪಾರ್ಲಿಮೆಂಟರಿ ಕಮಿಟಿ ಕೈಲಿ ಇದನ್ನ ಕೊಡಬೇಕು ಅಂತ ನಮಗೇನೋ ಬಹಳ ಆಸೆ ಇದೆ. ಆದ್ರೆ ಏನ್ ಮಾಡೋದು, ಇದಕ್ಕೆ ಸಂಬಂಧಪಟ್ಟ ಫೈಲ್ಗಳೆಲ್ಲ ಕಾಣೆಯಾಗ್ಬಿಟ್ಟಿವಿ ಅಲ್ಲ ಅಂತ. ನೀವು ಕಲ್ಲಿದ್ದಲು ಕಾಣೆ ಮಾಡಿದ್ದಲ್ಲದೆ ಅದಕ್ಕೆ ಸಂಬಂಧಪಟ್ಟ ಫೈಲುಗಳನ್ನು ನಾಪತ್ತೆ ಮಾಡಿದ್ರಿ. ಆಕಾಶ ಖಾಲಿ, ಭೂಮಿ ಖಾಲಿ, ಇನ್ನೆಲ್ಲಿ ಅಂತ ತಲೆ ಮೇಲೆ ಕೈ ಹೊತ್ತರೆ ಒಬ್ಬ ಸ್ವಾಮೀಜಿ ಹೇಳಿದ್ರು, ನನಗೊಂದು ಕನಸು ಬಿದ್ದಿದೆ, ಭೂಮಿ ಆಳದಲ್ಲೂ ಸಂಪತ್ತಿದೆ, ಕೈ ಹಾಕಿ ಅಂತ. ಮಾನ ಮರ್ಯಾದೆ ಸ್ವಲ್ಪ ಆದ್ರೂ ಇರ್ಬೇಕಲ್ವೇನ್ರಿ? ಆಕಾಶನ್ ಮಾಡಿದ್ವಪ್ಪ, ಜನ ಉಗಿದ್ರು, ಭೂಮಿನ ಮಾಡಿದ್ವಿ, ಜನ ಉಗಿದ್ರು, ಇನ್ನಾದ್ರೂ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಅನ್ನಿಸ್ಲಿಲ್ಲ ಅವರಿಗೆ. ಸ್ವಾಮೀಜಿ ಕನಸನ್ನ ಸಾಕಾರ ಮಾಡಬೇಕು ಅಂತ ಏನ್ ಸ್ವಾಮಿಗಳ ಮೇಲೆ ಗೌರವ ಬಂದ್ಬಿಡ್ತೀವಿ ಇವರಿಗೆ ಅಂದ್ರೆ, ನೀವು ಶ್ರೇಷ್ಠರು ಅಂತೆಲ್ಲ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಯಾವಾಗಲೂ ತಮಾಷೆ ಮಾಡಿ ಕೇಳ್ತಿದ್ದೆ, ಅಕಸ್ಮಾತ್ ಇದೇ ಕನಸನ್ನ ಪೇಜಾವರ ಶ್ರೀಗಳು ಕಂಡುಬಿಟ್ಟು ನರೇಂದ್ರ ಮೋದಿ ಏನಾದರೂ ಗುಜರಾತ್ ನಲ್ಲಿ ಅಗದು ಬಿಟ್ಟಿದ್ರೆ ಇಡೀ ಬುದ್ಧಿಜೀವಿಗಳು ಬಾಯಿ ಬಡ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೊಂಡು ಬಿಟ್ಟಿರ್ತಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾಡ್ತು ಅನ್ನೋ ಕಾರಣಕ್ಕೋಸ್ಕರ ಈ ದೇಶದ ಯಾವ ಲೆಫ್ಟಿಸ್ಟ್ಗಳು ಮಾತನಾಡಲಿಲ್ಲ. ಸಿಕ್ಕರೆ ಸಿಗಲಿ ಅಂತ ಸುಮ್ಮನಿದ್ರು. 22-23 ದಿನಗಳ ಕಾಲ ಈ ದೇಶದ ಉನ್ನಾವ್ನಲ್ಲಿರುವಂತ, ಉತ್ತರ ಪ್ರದೇಶದ ಉನ್ನಾವ್ನಲ್ಲಿರುವಂತ ಭೂಮಿಯನ್ನ ಅಗೆಯುವಂತ ಒಂದು ಪ್ರಹಸನ ಮಾಡಲಾಯಿತು. ಇದನ್ನ ಯಾಕೆ ತುಂಬಾ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ ಅಂತಂದ್ರೆ, ಈ ದೇಶದಲ್ಲಿ ಬಹಳ ಹಿಂದೆ ಅನೇಕರಿಗೆ ನೆನಪಿರ್ಲಿಕ್ಕಿಲ್ಲ, ತರುಣರಿದ್ದಾರೆ. ನಾನು ಕೂಡ ಆ ಟೈಮಲ್ಲಿ ಹುಟ್ಟಿದವನಲ್ಲ. ನಮ್ಮಲ್ಲಿ ಬಹುತೇಕರು ಎಮರ್ಜೆನ್ಸಿ ನಂತರ ಹುಟ್ಟಿದವರು. ಎಮರ್ಜೆನ್ಸಿ ಕಾಲಕ್ಕೆ ಈ ಜೈಪುರದ ಹತ್ರ ಒಂದು ಕೋಟೆ, ಅಂಬರ್ ಕೋಟೆಯ ಕೆಳಗಡೆ ಚಿನ್ನ ಇದೆ ಅಂತ ಗೊತ್ತಾದಾಗ ಇಡೀ ಜೈಪುರಕ್ಕೆ 7 ದಿನಗಳ ಕಾಲ ಕರ್ಫ್ಯೂ ವಿಧಿಸಿ, ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲದೆ ಹೋದಾಗ್ಲೂ ಕಾಂಗ್ರೆಸ್ ಕರ್ಫ್ಯೂ ವಿಧಿಸಿದೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಕರ್ಫ್ಯೂ ವಿಧಿಸಿ ಸೈನ್ಯವನ್ನ ಕರೆಸ್ಕೊಂಡು ಆ ಭೂಮಿಯನ್ನ ಅಗದು, ಈ ಮಾತಿನ ಪುಷ್ಟೀಕರಣ ಆಗಬೇಕಟ್ಟೆ, 70 ಸೈನ್ಯದ 70 ಲಾರಿಗಳಲ್ಲಿ ತುಂಬುವಷ್ಟು ಚಿನ್ನವನ್ನ ಅಲ್ಲಿಂದ ತುಂಬಿಕೊಂಡು ಸ್ವಿಸ್ ಬ್ಯಾಂಕಿಗೆ ನೇರವಾಗಿ ತುಂಬಿಟ್ರು ಅಂತ ಇವತ್ತಿಗೂ ಕೂಡ ಜೈಪುರದ ಅಂಬರ್ ಕೋಟೆಯಲ್ಲಿ ಅದನ್ನ ಮಾತನಾಡ್ತಾರೆ. ಆ ಚಿನ್ನವನ್ನ ಮುಟ್ಲಿಕ್ಕೆ ಮುಸಲ್ಮಾನರಿಗೂ ಧೈರ್ಯ ಆಗಿರಲಿಲ್ಲ, ಆ ಚಿನ್ನವನ್ನ ಮುಟ್ಲಿಕ್ಕೆ ಕ್ರಿಶ್ಚಿಯನ್ರು, ಬ್ರಿಟಿಷರಿಗೂ ಧೈರ್ಯ ಆಗಿರಲಿಲ್ಲ. ಆದ್ರೆ ಸಂಜಯ್ ಗಾಂಧಿ ಅದನ್ನು ಲೂಟಿ ಮಾಡಿಬಿಟ್ರು ಅಂತ ಬಹಳ ನೊಂದ್ಕೊಂಡು ಅಲ್ಲಿನ ಜನ ಹೇಳ್ತಾರೆ. ಇವತ್ತಿಗೂ ಅದನ್ನು ಕೇಳಬೇಕಾದ್ರೆ ನನಗೆ ಬಹಳ ಆಕ್ರೋಶ ಬರುತ್ತೆ. ಇದಕ್ಕೆ ಅನ್ಕೊಂಡೆ ಮೋಸ್ಟ್ಲಿ ಉನ್ನಾವ್ನಲ್ಲಿರುವಂತ ಈ ಚಿನ್ನವನ್ನು ತೆಗೆದು ಬಿಡ್ತಾರೇನೋ ಅಂತ. 22 ದಿನಗಳಾದ್ಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲವನ್ನು ಮುಚ್ಚಿ ಹೊರಡ್ಲಿಕ್ಕೆ ಸಿದ್ಧ ಆಯ್ತು. ನನ್ನ ಫ್ರೆಂಡಿಗೆ ಕೇಳಿದೆ ನಾನು, ಏನ್ ಸಿಕ್ತು ಸರ್? ಅವರಂದ್ರು 19ನೇ ಶತಮಾನಕ್ಕೆ ಸೇರಿದ ಕಬ್ಬಿಣದ ಚೂರು ಸಿಕ್ತು ಅಂತ. ನಾನಂದೆ, ನೀವು ದಯಮಾಡಿ ನಮ್ಮ ಹಂಪಿಗೆ ಬನ್ನಿ,
ಅಗಿಯೋದು ಬೇಡ, ನೆಲ ಕೆರೆದ್ರೂ 16ನೇ ಶತಮಾನಕ್ಕೆ ಸೇರಿದ ಕಬ್ಬಿಣದ ಚೂರು ಸಿಗುತ್ತೆ. ನೀವು ಕಬ್ಬಿಣಕ್ಕೋಸ್ಕರ ಅಲ್ಲಿವರೆಗೂ ಹೋದ ಅಂದ್ರೆ ಅವರು ತುಂಬಾ ಪೊಲೈಟ್ ಆಗಿ ಹೇಳಿದ್ರು, ಇಲ್ಲ ಸರ್, ಹುಡುಕಿದ್ದು ಚಿನ್ನ, ಸಿಕ್ಕಿದ್ದು ಕಬ್ಬಣ ಅಂತ. ಏನ್ರಿ ಈ ದೇಶದಲ್ಲಿ ಚಿನ್ನಾನು ಕಾಂಗ್ರೆಸ್ಸಿಗರ ಮುಖ ನೋಡಿದ್ರೆ ಕಬ್ಬಣ ಆಗ್ಲಿಕ್ಕೆ ಶುರುವಾಗ್ಬಿಟ್ಟಿದೆ, ಎಂತ ಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಎಟ್ಟರ ಮಟ್ಟಿಗೆ ಲೂಟಿ ನಡೆದಿದೆ. ಈ ಲೂಟಿಯನ್ನ ತಡಿದೇ ಹೋದ್ರೆ ಈ ದೇಶಕ್ಕೊಂದು ಗಂಭೀರವಾದ ಸ್ಥಿತಿ ಬರ್ಲಿಕ್ಕಿದೆ ಅನ್ನೋ ಎಚ್ಚರಿಕೆಯಿಂದ ಈ ಮಾತುಗಳನ್ನ ಆಡ್ತಿದ್ದೀನಿ. ಮತ್ತೆ ಕ್ಲಿಯರ್ ಮಾಡ್ತೀನಿ, ನಾನು ಯಾರದೋ ವಿರೋಧಿ ಅಲ್ಲ, ಆದ್ರೆ ಈ ದೇಶದ ಪರವಾಗಿದ್ದೀನಿ. ನನ್ನ ದೇಶದ ಲೂಟಿಯನ್ನ ನೋಡ್ಲಿಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಇತ್ತೀಚೆಗೆ ಹೇಳ್ತು. ಆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ತರದ ಸ್ಥಿತಿಯಿಂದ ದೇಶವನ್ನ ರಕ್ಷಿಸದೆ ಹೋದ್ರೆ ಹೇಗೆ? 2G ಸ್ಕ್ಯಾಮ್ ನಲ್ಲಿ ಎಲ್ಲರನ್ನು ಒಳಗ್ ಕಳಿಸ್ತಾ ಇರಬೇಕಾದ್ರೆ ಈ ದೇಶದ ಯೂನಿಯನ್ ಲಾ ಮಿನಿಸ್ಟರ್ ಸಲ್ಮಾನ್ ಖುರ್ಷಿದ್ ಒಂದ್ ಮಾತು ಹೇಳಿದ್ರು, ನಾವು ಈ ದೇಶದ ಉದ್ಯಮಿಗಳನ್ನೆಲ್ಲ ಜೈಲೊಳಗೆ ಕಳಿಸ್ತಾ ಇದ್ರೆ ಈ ದೇಶಕ್ಕೆ ವಿದೇಶದಿಂದ ಇನ್ವೆಸ್ಟ್ಮೆಂಟ್ ಹೆಂಗ್ ಬರುತ್ತೆ? ಪುಣ್ಯಾತ್ಮ ಸಲ್ಮಾನ್ ಖುರ್ಷಿದ್ದು ಕೋರ್ಟಿನ ವಿಚಾರವಾಗಿ ಮಾಡಿದ ಪ್ರಶ್ನೆ. ಕೋರ್ಟ್ ಛೀಮಾರಿ ಹಾಕ್ತು. ನಾಚಿಕೆ ಆಗಲ್ವಾ ಈ ಮಾತನ್ನು ಹೇಳಲಿಕ್ಕೆ? ಈ ದೇಶದ ಉದ್ಯಮಿಗಳನ್ನ ಜೈಲಿಗೆ ಕಳಿಸೋದು ನಮ್ ತಪ್ಪಲ್ಲ, ಕರಪ್ಷನ್ಗೆ ಅನುಕೂಲ ಮಾಡ್ತಾ ಇರೋದು ನಿಮ್ಮ ತಪ್ಪು. ಮೊದಲು ಕರಪ್ಷನ್ ನಿಲ್ಲಿಸಿ, ಈ ದೇಶಕ್ಕೆ ಏನ್ ಬೇಕೋ ತಂತಾನೆ ಬರುತ್ತೆ ಅಂತ 10 ವರ್ಷಗಳಿಂದ ಇದನ್ನ ನೋಡಿ ಸಾಕಾಗಿ ಹೋಗಿದೆ. ಇನ್ನಾದ್ರೂ ಇದನ್ನ ನಿಲ್ಲಿಸ್ತಿಲ್ಲ ಅಂತಂದ್ರೆ ಈ ದೇಶದ ಪರಿಸ್ಥಿತಿ ತುಂಬಾ ಗಂಭೀರವಾಗುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಎಚ್ಚರಾಗುವ ಕಾಲ ಬಂದಿದೆ, ಜಾಗೃತರಾಗುವ ಕಾಲ ಬಂದಿದೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಪಟ್ನಾದಲ್ಲಿ ಭಾಷಣ ಮಾಡ್ತಾ ಒಂದು ಮಾತು ಹೇಳಿದ್ರು, ನನ್ನನ್ನು ದಯವಿಟ್ಟು PM ಮಾಡಬೇಡ್ರಪ್ಪ, ನನ್ನನ್ನ ಈ ದೇಶದ ಖಜಾನೆಯ ಕಾವಲುಗಾರನನ್ನಾಗಿ ಮಾಡಿ ನೋಡ್ಕೊಂಡು ಬಿದ್ದಿರ್ತೀನಿ ಅಂತ ಒಂದು ಅದ್ಭುತವಾದ ಮಾತು ಹೇಳಿದ್ರು. ಒಬ್ಬ ಶ್ರೇಷ್ಠ ಕಾವಲುಗಾರನನ್ನ ಜೋಡಿಸುವಂತ ವಾತಾವರಣ, ಜೋಡಿಸುವಂತ ಅವಕಾಶ ಇವತ್ತು ಬಂದಿದೆ. ಎಚ್ಚರಾಗೋಣ, ಜಾಗೃತರಾಗೋಣ. ಒಂದು ಸುಮಧುರವಾದ ಗೀತೆ, ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓಗೊಡುತ್ತ ಬಾರ. ನಿಮಗೋಸ್ಕರ ಈ ಸುಮಧುರವಾದ ಗೀತೆ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓಗೊಡುತ್ತ ಬಾರ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓಗೊಡುತ್ತ ಬಾರ. ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ಕಾಯ ಬಂದ ಬಿಡಿಸುವೆಂದು ತೋರಿದಂತ ಧೈರ್ಯ, ತೋರಿದಂತ ಧೈರ್ಯ, ತೋರಿದಂತ ಧೈರ್ಯ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓಗೊಡುತ್ತ ಬಾರ. ಭರತ ಮಾತೆ ಕರೆಯುತ್ತಿಹಳು ಓಗೊಡುತ್ತ ಬಾರ. ಚಲಿಸಲಿಲ್ಲ ಧವಳಗಿರಿಯ ಅಚಲ ನಿಂತ ನಿಲುವು, ನಿಲ್ಲಲಿಲ್ಲ ಕಡಲ ಮೊರೆತ ಕ್ಷಣವು ಇಲ್ಲ ಬಿಡುವು. ಚಲಿಸಲಿಲ್ಲ ಧವಳಗಿರಿಯು ಅಚಲ ನಿಂತ ನಿಲುವು, ನಿಲ್ಲಲಿಲ್ಲ ಕಡಲ ಮೊರೆತ ಕ್ಷಣವು ಇಲ್ಲ ಬಿಡುವು. ತಡೆಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ, ತಡೆಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ. ನಿನ್ನ ಮನವು ಏಕೆ ಬದಲು ಯಾರ ಮಂತ್ರ ಮೂಡಿ, ಯಾರ ಮಂತ್ರ ಮೋಡಿ, ಯಾರ ಮಂತ್ರ ಮೋಡಿ. ಎಚ್ಚರಾಗು ಅನ್ಯವಿಲ್ಲ ತುಳಿವರೆಲ್ಲ ನಮ್ಮ ನೆಲದ ಮೇಲೆ, ದರ್ಪದ ಮನ ವಿರ್ಪ ಮತಾಂತರದ ವಿಕಟ ಲೀಲೆ. ಅನ್ಯವಿಲ್ಲ ತುಳಿವರೆಲ್ಲ ನಮ್ಮ ನೆಲದ ಮೇಲೆ, ದರ್ಪದ ಮನ ವಿರ್ಪ ಮತಾಂತರದ ವಿಕಟ ಲೀಲೆ. ಎಚ್ಚರಾಗಿ ಬಾರು ಮರೆತು ಹುಚ್ಚವಾದ ಬೇಡ, ಎಚ್ಚರಾಗಿ ಬಾರು ಮರೆತು ತುಚ್ಛವಾದ ಬೇಡ. ಎಲ್ಲೆ ಮೀರಿ ಮೊಳಗಿ ಬರಲಿ ಶಂಕನಾದ, ಐಕ್ಯ ಶಂಕನಾದ, ಐಕ್ಯ ಶಂಕನಾದ. ಎಚ್ಚರಾಗು
ಧರ್ಮ ಸಂಸ್ಕೃತಿಯನ್ನು ಮರೆಯಬೇಡ ಎಂದು ಮಾನಧನನು ನೀನು ನಿನ್ನೊಳಿರುವ ರಕ್ತ ಹಿಂದು ಬೆಳಗು ಧರ್ಮ ಸಂಸ್ಕೃತಿಯನ್ನು ಮರೆಯಬೇಡ ಎಂದು ಮಾನಧನನು ನೀನು ನಿನ್ನೊಳಿರುವ ರಕ್ತ ಹಿಂದು ಒರೆಸುವಾರ ತಾಯ ಮೊಗದ ಕಣ್ಣೀರ ಧಾರೆ ಒರೆಸುವಾರು ತಾಯ ಮೊಗದ ಕಣ್ಣೀರ ಧಾರೆ ಸಾಗು ಬಳಿಗೆ ಕರೆಯುತ್ತಿರು ನಾಡ ಭಾಗ್ಯಧಾರೆ ನಾಡ ಭಾಗ್ಯಧಾರೆ ನಾಡ ಭಾಗ್ಯಧಾರೆ ಎಚ್ಚರಾಗು 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 ತೀರ ಭರತ ಮಾತೆ ಕರೆಯುತ್ತಿಹಳು ಭರತ ಭಾರ ಎಚ್ಚರಾಗು 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 ನೀರ ಭರತ ಮಾತೆ ಕರೆಯುತ್ತಿಹಳು ಓ ಭರತ ಭಾರ ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ ತಾಯ ಬಂದ ಬಿಡಿಸುವೆಂದು ತೋರಿದಂತ ಧೈರ್ಯ ತೋರಿದಂತ ಧೈರ್ಯ ತೋರಿದಂತ ಧೈರ್ಯ ಎಚ್ಚರಾಗು ಇದು ಜಾಗೃತಿಯ ಹೊತ್ತು, ಒಂದು ಅಪರೂಪವಾದ ಸಂದರ್ಭ ಇದು. ಅದೇನು ಅಚ್ಚರಿಯೋ ಗೊತ್ತಿಲ್ಲ, ವಿವೇಕಾನಂದರ 150ನೇ ಜಯಂತಿ ಈ ವರ್ಷ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಅಂತಿತ್ತು. ಅವ್ರು ಹುಟ್ಟಿದ 150 ವರ್ಷಕ್ಕೆ ಇನ್ನೊಬ್ಬ ನರೇಂದ್ರ ಬರ್ತಾನೆ ಅಂತ ಯಾರೂ ಕನಸು ಕೂಡ ಕಟ್ಟಿರಲಿಲ್ಲ. ಆ ಥರದೊಂದು ವಾತಾವರಣ ನಿರ್ಮಾಣ ಆಗಿದೆ. ನರೇಂದ್ರ ಇವತ್ತು ಈ ದೇಶವನ್ನು ಆಳುವಂತ ಒಂದು ಅಪರೂಪದ ಕ್ಷಣಗಳು ನಮ್ಮೆದುರಿಗೆ. ಅದನ್ನ ಯೋಚನೆ ಮಾಡಿ, ಕಳೆದ 67 ವರ್ಷಗಳಲ್ಲಿ ನೆನಪಿಟ್ಟುಕೊಳ್ಬಹುದಾದಂತ ಪ್ರೈಮ್ ಮಿನಿಸ್ಟರ್ಗಳು ಅಂತಂದ್ರೆ ನಮ್ಮ ಕಣ್ಣೆದುರಿಗೆ ಯಾರ್ಯಾರು ಬರ್ತಾರೆ ಅಂತ. ಕಾಂಗ್ರೆಸ್ ಅವ್ರನ್ನ ಕೇಳಿ, ನಿಮಗೆ ನೆನ್ಪಿಟ್ಕೊಳ್ಳುವಂತ ಪ್ರೈಮ್ ಮಿನಿಸ್ಟರ್ ಯಾರು ಕಾಂಗ್ರೆಸ್ನವರು ಅಂತ ಹೇಳಿದ್ರೆ, ಅವ್ರ ಹತ್ರ ಸಾಧ್ಯ ಆಗುವಂತ ದೇಶಭಕ್ತ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಅವ್ರು ಹೇಳ್ಬೋದಾಗಿರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತ್ರ. ಹೆಚ್ಚು ಕಡಿಮೆ 50-55 ವರ್ಷಗಳ ಆಳಿದ ಮೇಲೆ ಒಂದು 2-3 ವರ್ಷಗಳ ಕಾಲ ಆಳಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಿಸ್ಕೋತಾರೆ. ಆದರೆ ಆಳಿದ್ದು 6 ವರ್ಷಗಳ ಕಾಲ ಭಾಜಪದ ಅಧಿಕಾರ ಇತ್ತು. ಈ 6 ವರ್ಷಗಳ ಕಾಲದಲ್ಲಿ ನೀವು ನೆನಪಿಸಿಕೊಳ್ಳಬಹುದಾದ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಭಾಜಪದವ್ರನ್ನ ಕೇಳಬೇಡಿ.